ನಾವಿದ್ದೀವಿ ಕೆ ಆರ್ ನಗರ ಸಂಬಂಧಪಟ್ಟಂಗೆ. ಈ ಕೆ ಆರ್ ನಗರದಿಂದ ಹಾಸನಿಗೆ ಸೇರುವಂಥ ಈ ರಸ್ತೆ ಇದು. ಈ ರಸ್ತೆ ನೋಡ್ತಾ ಇದ್ದೀರಿ, ಮೈಸೂರಿಂದ ಬಂದರೆ ಮೈಸೂರಿಂದ ಬಿಳಿಕೆರೆ ಸೇರುತ್ತೆ, ಬಿಳಿಕೆರೆಯಿಂದ ಹಾಸನಿಗೆ ಸೇರುವಂಥ ರಸ್ತೆ ಇದು. ಕೆ ಆರ್ ನಗರ ಸಂಬಂಧಪಟ್ಟಂಥದ್ದು. ಬನ್ನಿ ನೋಡ್ತಾ ಇರ್ಬೋದು ರಸ್ತೆನ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ವ್ಯವಸ್ಥೆಗಳಲ್ಲಿ ನೋಡಿದ್ರೆ ಈ ಹದಗೆಟ್ಟಿರೋ ರಸ್ತೆನ ಬಗ್ಗೆ ಖಂಡಿತವಾಗ್ಲೂ ಕೂಡ ಯಾರಿಗೂ ಕೂಡ ಒಂದು ಗಮನ ಇಲ್ಲ ಅಂತ ಕಾಣುತ್ತೆ. ಹಾಗಾದರೆ ಎಷ್ಟೇ ಆಕ್ಸಿಡೆಂಟ್ಗಳು ಬಂದ್ರೂ ಎಷ್ಟೇ ವ್ಯವಸ್ಥೆಗಳಾದ್ರೂ ಅವ್ರಿಗೆ ಕಣ್ಣಿಗೆ ಸತ್ರೂ ಕೂಡ ಯಾರೂ ವ್ಯವಸ್ಥೆಗಳಲ್ಲಿ ಬಂದು ಕಾಣ್ತಾ ಇಲ್ಲ ಅವ್ರಿಗೆ ಕಣ್ಣಿಗೆ. ಯಾಕಂದರೆ ಕಣ್ಣು ಬರ್ನಾಗ ಹೋಗಿದೆ. ಈಗ ನೋಡ್ತಾ ಇದ್ದೀರಾ ಹತ್ತಿರದಲ್ಲಿ ಇರುವಂಥ ಈಗ ಆಟೋಗಳು ಕೂಡ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ. ಹೇಗಿದೆ ಅಂತ ಕೇಳೋಣ ಸರ್. ಈಗ ಈ ಥರ ಓಡಾಡ್ತಿದ್ದೀರಾ ರಸ್ತೆಗಳಲ್ಲಿ, ಹೇಗಿದೆ ಸರ್ ಈ ರಸ್ತೆ? ಕೆಟ್ಟೋಗಿದೆ, ಕೆಟ್ಟೋಗಿದೆ. ಯಾರೂ ಸೆಕ್ಯೂರಿಟಿ ಕರ್ಕೊಬಂದು ಇಲ್ಲೇ ಡಿಲಿವರಿ ಆಗೋಕ್ಕೆ ಇಲ್ಲ ಸಾಯಿಸ್ರೆ ಗೊತ್ತಿಲ್ಲ. ಆ ರೀತಿಯಲ್ಲಿ ಇದೆ. ಹೆಚ್ಚು ಕಮ್ಮಿ ಅಂದರೆ ಇದು ನ್ಯಾಷನಲ್ ಹೈವೇ ರೋಡು. ನಾವು ಆಟೋ ಹೋಗ್ತೀವಿ ಅಂತ ನಾನು ಹೆಚ್ಚಿಗೆ ಹೇಳ್ತಾಯಿಲ್ಲ. ಇನ್ನೊಬ್ಬ ಜನಕ್ಕೆ ಅನುಕೂಲ ಆಗಲಿ ಅಂತ ನಾವು ಹೇಳ್ತೀವಿ. ಇದಕ್ಕೆ ಸರ್ಕಾರ ಏನು ಮಾಡುತ್ತೆ ನಮ್ಗೆ ಗೊತ್ತಿಲ್ಲ. ಸರ್ ಯಾರು ಸೇರುತ್ತೆ ಈ ರಸ್ತೆ? ಯಾವ ಹೇಳ್ತೀರಾ? ಯಾವ ರಸ್ತೆ? ಇದು ನ್ಯಾಷನಲ್ ಹೈವೇ ಮೈಸೂರು ಟು ಮಂಗಳೂರು ಹೋಗೋದು ರಸ್ತೆ ಇದು. ಇದರಲ್ಲಿ ಎಲ್ಲರಿಗೂ ತೊಂದರೆ ಇದೆ. ಮಾಮೂಲಿ ಹೈವೇ ರೋಡ್ ಅಲ್ಲ, ಇದು ನ್ಯಾಷನಲ್ ಹೈವೇ, ಇಂಟರ್ನ್ಯಾಷನಲ್ ಹೈವೇ ರೋಡ್ ಅಂತ ಕೊಟ್ಟಿರೋದು. ಇದು ನಾವು ನೋಡಿದ್ರೆ ಸ್ವಲ್ಪ ರೋಡ್ ಮಾತ್ರ ಹೆಚ್ಚು ಕಮ್ಮಿ ಅಂದರೆ ಮುಕ್ಕಾಲು ಭಾಗ ಕೂತ್ಕೋಬೇಕು. ಡಿಲಿವರಿ ಇಲ್ಲ ಹುಷಾರಿಲ್ಲ ಅಂತ ಕರ್ಕೊಬಂದರೆ ಅಲ್ಲೇ ಸಾಯ್ತಾರೆ, ಇಲ್ಲ ಏನೋ ಆಗ್ತದೆ. ಸರ್ ಈಗ ರಾಜಕಾರಣಿಗಳ ವ್ಯವಸ್ಥೆಗಳು ನೋಡ್ತಾ ಇದ್ದಾರೆ, ರಸ್ತೆಗಳನ್ನ ಸಾಕಷ್ಟು ರಾಜಕಾರಣಿಯವರು ಹೇಳ್ತಾರೆ, ಮಾತು ತೋರಿಸಿದ್ರೆ ರಾಜಕಾರಣಿಯವರು ನಾವು ಒಪ್ಬೋದು. ಯಾವುದೇ ರಾಜಕಾರಣಿ ಇರಲಿ, ಬಿ ಜೆ ಪಿ ಇರಲಿ, ಸರ್ಕಾರ ಯಾವುದೇ ಸರ್ಕಾರ ಇರಲಿ, ನಾವು ಈ ಸರ್ಕಾರ ಆ ಸರ್ಕಾರ ಅಂತ ನಾವು ಹೇಳ್ತಾರೆ. ಸರ್ಕಾರ ಯಾವುದೇ ಇದ್ದರೆ ನಮಗೆ ಮೊದಲು ಏನಿದೆ ರಸ್ತೆ, ವಿದ್ಯುತ್, ಆಮೇಲೆ ನೀರು ಅದು ವ್ಯವಸ್ಥೆ ಮಾಡಿಕೊಂಡ್ರೆ. ಎಷ್ಟು ವರ್ಷದಿಂದ ರಸ್ತೆ ಓಡಾಡ್ತೀವಿ ನಾವು ಹೆಚ್ಚು ಕಮ್ಮಿ ನಮ್ಮ 55 ವರ್ಷನಿಗೆ ಹೈವೇ ಆದಮೇಲೆ ಮಧ್ಯೆ ಎಷ್ಟೋ ಚೆನ್ನಾಗಿ ಶಿಫ್ಟ್ ಮಾಡಿದ್ದಾಗ ಅದಕ್ಕಿಂತ ಹೆಚ್ಚು ಹೋಗಿದೆ ಈಗ. ನಾವು ಹೇಳಿ ಸಾಕಾಗಿ ಸರ್ಕಾರಕ್ಕೆ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀನಿ, ತಿಳಿಸಿದ್ದೀನಿ. ಯಾಕಂದರೆ ನಮ್ಮಿಂದ ನಾವು ಓಡಾಡ್ತೀವಿ ಆಟೋದಲ್ಲಿ 10 ಸಲ. ಅದಕ್ಕಿಂತ ಹೆಚ್ಚಾಗಿ ನಾನು ಹಾಗೆ ಹೇಳ್ತೇವೆ, ಹುಷಾರಿದ್ರೆ ಅವ್ರಿಗೆ ಕರ್ಕೊಂಡಿದ್ದೀನಿ ಅಂದರೆ ಇಲ್ಲೇ ಸ್ಪಾಟ್ ಹೊಡೋಗ್ತಾರೆ. ರಸ್ತೆಗಳಲ್ಲಿ ಆಕ್ಸಿಡೆಂಟ್ ಸಂದರ್ಭದಲ್ಲಿ ಯಾರಿಂದ ಈ ಬರೀ ಬೇರೆ ಅದೇ ನೀವು ಒಂದು ಸ್ವಲ್ಪ ಬೇರೆಯಿಂದ ಒಂಚೂರು ಮುಂದಕ್ಕೆ ಹೋದ್ರೂ ರೋಡ್ ಚೆನ್ನಾಗಿದೆ. ತಿರ್ಗಾ ನೀವು ಕ್ಯಾರ್ಪೇಟೆ ಪ್ರ್ಯಾಪಣ್ಣ ಆ ಕಡೆ ಹೋಗ್ತೀನಿ ಅಂದರೂ ರೋಡ್ ಚೆನ್ನಾಗಿದೆ. ಬೇರೆಯಿಂದ ಈ ಕಡೆಗೆ ಮಾತ್ರ ರೋಡ್ ಇಟ್ಬಿಟ್ಟು ಹೋಗಿದೆ. ನೀವು ಬೇಕಾದ್ರೆ ಅಲ್ಲಿಂದ ಇಲ್ಲಿಗಡೆ ನೀವು ಒಂದ್ಸಲ